ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಈ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ DK ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಮುಖ್ಯಮಂತ್ರಿ ಗಾದಿಯ ಕನಸು ಕಾಣ್ತಾ ಇರುವಂತಹ ನಾಯಕ DK ಶಿವಕುಮಾರ್ ದೆಹಲಿಗೆಲ್ಲ ಹೋಗಿ ಪ್ರಯತ್ನ ಮಾಡಿ ಬಂದಿದ್ದಾರೆ. ಅವರ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆಗೆ ನೀವು ಅವರನ್ನೇ ಕೇಳಬೇಕು ಅಂತ ಹೇಳಿ ಖರ್ಗೆ ಮಾತಿಗೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ನ ನೀಡದೆ ತೆರಳಿದ್ರು DK ಶಿವಕುಮಾರ್. ಸರ್ ಆದಷ್ಟು ಬೇಗ ಗೊಂದಲ ಬಗೆಹರಿಸಿಕೊಳ್ಳಿ. 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 ಆಗಾಗ್ಗೆ ತಮ್ಮ ಕುರ್ಚಿ ಕನಸಿನ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ 2023ರಲ್ಲಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದಂತಹ ಸಂದರ್ಭದಲ್ಲಾದಂತಹ ಆ ಮಾತುಕತೆಗೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಅವರು ಹೇಳಿಕೆಗಳನ್ನ ಕೊಡ್ತಾನೆ ಇದ್ರು. ಆ ಸಂದರ್ಭದಲ್ಲೆಲ್ಲ ನಾಯಕತ್ವದ ಚರ್ಚೆ ಹೀಟಪ್ ಆಗ್ತಾ ಇತ್ತು. ಆದ್ರೆ ಈಗ DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಗಮನಿಸಿದ್ರಿ, ಯಾವುದೇ ಗೊಂದಲ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆ ಹೇಳಿದ್ದಾರೆ ಅಂತಂದ್ರೆ ನೀವು ಅವರನ್ನೇ ಕೇಳಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇಲ್ಲಿ ಒಂದನ್ನ ನಾವು ನೆನಪು ಮಾಡ್ಕೊಳ್ಳುವಂತಹ ಕೆಲಸ ಮಾಡಬೇಕು. ಈಗ ಮೊನ್ನೆ DK ಶಿವಕುಮಾರ್ ಹಾಗೆ ಅವರ ಸಹೋದರ ದೆಹಲಿಗೆ ಏನು ಹೋಗಿ ಬಂದ್ರು, ಅಲ್ಲಿಂದ ರಿಟರ್ನ್ ಆದಂತಹ ನಂತರದಲ್ಲಿ ಒಂದು ಪಣವನ್ನ ತೆಗೆದುಕೊಂಡಿದ್ದಾರೆ DK ಶಿವಕುಮಾರ್ ಅವರು. ಖುದ್ದು ಮಾಧ್ಯಮದ ಮುಂದೆ ಹೇಳಿದ್ರು, ಇನ್ನು ಮುಂದೆ ನಾನು ಇಂತಹ ವಿಚಾರ ಎಲ್ಲ ಮೀಡಿಯಾದ ಮುಂದೆ ಮಾತನಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಬಹುಶಃ ಅದನ್ನೇ ಇವತ್ತು ಕೂಡ ಕಂಟಿನ್ಯೂ ಮಾಡಿದ್ರು ಅಂತ ಅನ್ಸುತ್ತೆ, ಖರ್ಗೆ ಅವರ ಮಾತಿಗೆ ಪ್ರತಿಕ್ರಿಯೆಯನ್ನ ಕೇಳಿದಂತಹ ಟೈಮ್ನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.